ಕೆಲವೇ ಕ್ಷಣಗಳ ಹಿಂದೆ ಸಿಪಿಐ ಪಕ್ಷದ ಕಚೇರಿಗೆ ಅವರು ಭೇಟಿಯನ್ನ ಕೊಟ್ಟಿದ್ರು. ರೈಟ್, ಸಮಯ ಅಪ್ಡೇಟ್ ಆಗಿದೆ. ಸಂಜೆ 6 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ನಟ ವಿಜಯ್. ಬಹುಮತ ಸಿಕ್ಕ ಬೆನ್ನಲ್ಲೇ ರಾಜ್ಯಪಾಲರ ಭೇಟಿಗೆ ತಯಾರಿ ನಡೆದಿದೆ. ಬಹುಮತದ ಬೆನ್ನಲ್ಲೇ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ನೀಡೋದಕ್ಕೆ ನಟ ವಿಜಯ್ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. 4:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಬೇಕಾಗಿತ್ತು, ಆದ್ರೆ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಂಜೆ 6 ಗಂಟೆಗೆ ರಾಜ್ಯಪಾಲರನ್ನ ನಟ ವಿಜಯ್ ಭೇಟಿಯಾಗಿದ್ದಾರೆ. ಬೆಂಬಲ ಸಿಕ್ಕಾಯ್ತು. ಯಾವ ಪಕ್ಷಗಳ ಬೆಂಬಲಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇತ್ತು ಆ ಎಲ್ಲ ಪಕ್ಷಗಳಿಗೂ ಕೂಡ, ಆ ಎಲ್ಲಾ ಪಕ್ಷಗಳು, 3 ಪಕ್ಷಗಳು ಸಿಪಿಐ, ಸಿಪಿಐಎಂ ಹಾಗೆ ವಿಸಿಕೆ, ಈ 3 ಪಕ್ಷಗಳು ಕೂಡ ತಮ್ಮ ಬೆಂಬಲವನ್ನ ನಟ ವಿಜಯ್ ಅವರಿಗೆ ಘೋಷಣೆ ಮಾಡಿದ್ದಾವೆ. ಅಧಿಕೃತವಾಗಿ ಬೆಂಬಲ ಪತ್ರವನ್ನ ಕೂಡ ನೀಡಿದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಸಿಕೆ ಪಕ್ಷದ ಮುಖಂಡ ತಿರುಮಾವಳನ್ ಅವ್ರ ಜೊತೆಗೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೇ ಕ್ಷಣಗಳ ಹಿಂದೆ, ಕೆಲ ಗಂಟೆಗಳ ಹಿಂದೆ ಕರೆ ಮಾಡಿ ಮಾತನಾಡ್ತಾರೆ. ಅಂದ್ರೆ ಸರ್ಕಾರ ರಚನೆಯ ವಿಜಯ್ ಅವರ ಈ ಕಸರತ್ತು ಏನಿದೆ, ಆ ಕಸರತ್ತಿಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಖಾಡಕ್ಕಿಳಿತಾರೆ. ತಿರುಮಾವಳನ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಆ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಬೆಂಬಲವನ್ನ ನೀವು ಕೊಡಬೇಕು ನಟ ವಿಜಯ್ ಅವರಿಗೆ ಅನ್ನುವಂತಹ ಮನವಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ಕೊಂಡಿರ್ತಾರೆ. ಇದೆಲ್ಲ ಆದಂತಹ ನಂತರದಲ್ಲಿ ಈಗ ಫೈನಲ್ ಆಗಿ ವಿಸಿಕೆ ಪಕ್ಷ ಕೂಡ ಬೆಂಬಲವನ್ನ ಘೋಷಣೆ ಮಾಡಿದೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ಸಿಪಿಎಂ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಟಿಆರ್ ನಿರ್ಮಲ್ ಕುಮಾರ್ ಅವರು. ಅವರಿಂದ ಆ ಬೆಂಬಲದ ಪತ್ರವನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಂಜೆ 6 ಗಂಟೆಗೆ ಸರಿಯಾಗಿ ರಾಜ್ಯಪಾಲರನ್ನ ನಟ ವಿಜಯ್ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಹಾಕಿದ್ದಂತಹ ಕಂಡೀಷನ್ ಏನಿದೆ, 118 ಸಂಖ್ಯೆಯೊಂದಿಗೆ ಬನ್ನಿ ಅಂತ ಹೇಳಿ, ಆ ಸಂಖ್ಯೆಯನ್ನ ಅಥವಾ ಬೆಂಬಲ ಪತ್ರಗಳನ್ನ, ಬೇರೆ ಪಕ್ಷಗಳ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ತೋರಿಸಿ ಪ್ರಮಾಣ ವಚನವನ್ನ ಬೋಧಿಸುವಂತೆ ಮನವಿಯನ್ನ ಮಾಡಲಿದ್ದಾರೆ. ತಮಿಳುನಾಡು ರಾಜಕಾರಣದಲ್ಲಿ ಮೇ 4ನೇ ತಾರೀಕು ರಿಸಲ್ಟ್ ಬಂದಾಗಿಂದ ಹೈಡ್ರಾಮಾ. ಒಂದ್ ಹಂತಕ್ಕೆ ಹೇಗಾಗ್ಬಿಡ್ತು ಅಂತಂದ್ರೆ, 108 ಕ್ಷೇತ್ರಗಳಲ್ಲಿ ಗೆದ್ದಿದ್ರೂ ಕೂಡ ನಟ ವಿಜಯ್ ಅವರಿಗೆ ಸರ್ಕಾರ ರಚನೆಯ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಅವರ ಅಭಿಮಾನಿಗಳಲ್ಲಿ, ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಮನೆ ಮಾಡಿತ್ತು. ಅದಕ್ಕೆ ಕಾರಣ ಆಗಿದ್ದು ಡಿಎಂಕೆ ಹಾಗೆ ಎಡಿಎಂಕೆ, ಈ 2 ಪಕ್ಷಗಳು ಮೈತ್ರಿ ಮಾಡ್ಕೊಳ್ತವೆ ಅನ್ನುವಂಥ ಸುದ್ದಿ ಒಂದು ಕಡೆಗೆ, ಮತ್ತೊಂದು ಕಡೆ ಎಐಡಿಎಂಕೆ ಅವರು ನಮ್ಮ ಜೊತೆಗೆ ಬಂದು ಟಿವಿಕೆ ಅವರು ಸರ್ಕಾರವನ್ನ ಮಾಡಲಿ ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ದು. ಹೀಗಾಗಿ ಈ ಸಣ್ಣ ಪುಟ್ಟ ಪಕ್ಷಗಳು ಯಾರ ಮೇಲೆ ವಿಜಯ್ ಬೆಂಬಲವನ್ನ ಕೇಳಿದ್ರು, ಯಾರ ಬಳಿ, ಆ ಪಕ್ಷಗಳು ತಮ್ಮ ಡಿಸಿಷನ್ ಹೇಳೋದ್ರಲ್ಲಿ ಡಿಲೇ ಮಾಡಿಬಿಟ್ವು. 1 ದಿನ, 2 ದಿನ, 3 ದಿನಗಳ ನಂತರ ಇವತ್ತು ತಮ್ಮ ನಿರ್ಧಾರವನ್ನ ಹೇಳ್ತಾ ಇರೋದು. ಮೈತ್ರಿ ಮಾತುಕತೆ ಮೊನ್ನೆಯಿಂದ ನಡೆದಿದೆ, ಡೇ 1 ನಿಂದ ಮೈತ್ರಿ ಮಾತುಕತೆ ನಡೀತಾ ಇದೆ. ಆದ್ರೆ ಅವರ ನಿರ್ಧಾರವನ್ನ ಹೇಳಿರೋದು ಇವತ್ತು. ಅಂದ್ರೆ ಈ 3 ದಿನಗಳ ವಿಳಂಬ ಏನಿದೆ, ಇದು ಹಲವು ಗೊಂದಲಗಳಿಗೆ ಕಾರಣ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, 3-4 ದಿನಗಳ ಗೊಂದಲ, ಆ ಗೊಂದಲಕ್ಕೆ ಒಂದೊಳ್ಳೆಯ ಕ್ಲೈಮ್ಯಾಕ್ಸ್ ಸಿಗ್ತಾ ಇದೆ. ನಟ ವಿಜಯ್ ಅವರಿಂದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆಯಿಂದ ಅವರು ದೂರ ಉಳಿದು ಬಿಡ್ತಾರೇನೋ ಅನ್ನುವಂಥ ಆತಂಕ ಇತ್ತು. ಆ ಆತಂಕವೂ ದೂರ ಆಗಿದೆ. 6 ಗಂಟೆಗೆ ರಾಜ್ಯಪಾಲರ ಭೇಟಿ, ಅಷ್ಟರಲ್ಲಿ ಎಲ್ಲಾ ಪಕ್ಷಗಳ ಬೆಂಬಲ ಪತ್ರ ನಟ ವಿಜಯ್ ಅವರ ಕೈ ಸೇರುತ್ತಾ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶಿ, ಈಗಾಗಲೇ ವಿಸಿಕೆ ಮತ್ತು ಎಡಪಕ್ಷಗಳು ತಮ್ಮ ಶಾಸಕರ ಬೆಂಬಲದ ಪತ್ರವನ್ನು ಟಿವಿಕೆ ಪಕ್ಷಕ್ಕೆ ನೀಡಿವೆ. ಜೊತೆಗೆ ರಾಜಭವನಕ್ಕೂ ಕೂಡ ಬೆಂಬಲದ ಪತ್ರವನ್ನು ರವಾನೆಯನ್ನು ಮಾಡಿವೆ. ಹೀಗಾಗಿ ಇವಾಗ ಸಂಜೆ 6 ಗಂಟೆಗೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವ್ರನ್ನ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿನಲ್ಲಿ ಈಗ ತಮಗೆ ಎಲ್ಲ 118 ಮಂದಿ ಬಹುಮತದ ಮ್ಯಾಜಿಕ್ ನಂಬರ್ನ ಸಂಖ್ಯೆಯ ಶಾಸಕರ ಬೆಂಬಲ ಸಿಕ್ಕಿದೆ. ಹೀಗಾಗಿ ಸರ್ಕಾರ ರಚನೆಗೆ ಅವಕಾಶ ನೀಡಬೇಕು ಅಂತೇಳಿ 3ನೇ ಬಾರಿಗೆ ಹಕ್ಕನ್ನು ಮಂಡಿಸ್ತಾರೆ. ಜೊತೆಗೆ ಈಗಾಗಲೇ ವಿಸಿಕೆ ಪಕ್ಷದ ಮುಖ್ಯಸ್ಥ ಮಾವಳನವರು ಕೂಡ ತಮ್ಮ 2 ಶಾಸಕರ ಬೆಂಬಲದ ಪತ್ರವನ್ನು ರಾಜಭವನಕ್ಕೂ ನೀಡಿದ್ದಾರೆ ಮತ್ತು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಈ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಮತ್ತು ಸಿಪಿಐ, ಸಿಪಿಐಎಂನ 4 ಶಾಸಕರ ಬೆಂಬಲದ ಪತ್ರವನ್ನು ಕೂಡ ಟಿವಿಕೆ ಪಕ್ಷಕ್ಕೆ ಮತ್ತು ರಾಜಭವನಕ್ಕೆ ನೀಡಲಾಗಿದೆ. ಹೀಗಾಗಿ ಈ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಇದರೊಂದಿಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118ನ ಟಿವಿಕೆ ಪಕ್ಷ ತಲುಪಿದಂತಾಗುತ್ತೆ, ಮ್ಯಾಜಿಕ್ ನಂಬರ್ನ ದಾಟಿದಂತಾಗುತ್ತೆ. ಹೀಗಾಗಿನೇ ಈಗ ರಾಜ್ಯಪಾಲರು ಬೇರೆ ಯಾವುದೇ ಆಯ್ಕೆಗಳಿಲ್ಲದೆ
ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರನ್ನೇ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ನೀಡಬೇಕಾಗುತ್ತೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ. ಮುಖ್ಯವಾಗಿ ಈಗ ರಾಜ್ಯಪಾಲರು 118 ಮಂದಿ ಶಾಸಕರ ಬೆಂಬಲದ ಪತ್ರವನ್ನು ಮಾತ್ರ ನನಗೆ ಕೊಡಿ, ಅದಾದ ಬಳಿಕ ನಾನು ನಿಮಗೆ ಸರ್ಕಾರ ರಚನೆಗೆ ಮಾಡಲಿಕ್ಕೆ ಮಾರನೇ ದಿನವೇ ಆಹ್ವಾನವನ್ನು ಕೊಡ್ತೇವೆ, ಮಾರನೇ ದಿನವೇ ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದರಂತೆ ಈಗ ನಾಳೆನೇ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈಗ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಬೋಧಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಒಂದು ತೆರೆಮರೆಯಲ್ಲಿ ಬೆಳವಣಿಗೆಗಳು ನಡಲಿಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಬಿಕ್ಕಟ್ಟನ್ನು ಪರಿಹಾರ ಮಾಡಲಿಕ್ಕೆ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನ್ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ನಿಮಗೆ ಈಗ ಹೊಸದಾಗಿ ರಚನೆ ಆಗ್ತಕ್ಕಂಥ ಟಿವಿಕೆ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡ್ತೇವೆ ಅಂತೇಳಿ ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನ್ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸಿದ್ದಾರೆ. ಜೊತೆಗೆ ಎಡಪಕ್ಷಗಳ ನಾಯಕರೊಂದಿಗೆ ಕಾಂಗ್ರೆಸ್ನ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಡಿ ರಾಜಾ ಅವರೊಂದಿಗೆ ಮತ್ತು ಎಂ.ಎ. ಬೇಬಿ ಅವರೊಂದಿಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಎಡಪಕ್ಷಗಳಿಗೂ ಕೂಡ 2 ಸಚಿವ ಸ್ಥಾನವನ್ನು ನೀಡುವಂಥ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಟಿವಿಕೆ ಪಕ್ಷಗಳು ನೀಡಿವೆ. ಈ ಕಾರಣಕ್ಕಾಗಿಯೇ ಈಗ ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನ್ ಅವರು ಕೂಡ ಈಗ ಟಿವಿಕೆ ಪಕ್ಷದ ವಿಜಯ್ ಅವರ ಪಕ್ಷ ಮತ್ತು ಸರ್ಕಾರವನ್ನು ಈಗ ವಿಧಾನಸಭೆಯಲ್ಲಿ ಬೆಂಬಲಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನ್ ಅವರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದೇ ರೀತಿಯಲ್ಲಿ ಎಡಪಕ್ಷದ 4 ಶಾಸಕರಿದ್ದಾರೆ, ಅವರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನು ನೀಡುವಂಥ ಭರವಸೆಯನ್ನು ಈಗ ಟಿವಿಕೆ ಪಕ್ಷ ನೀಡಿದೆ. ಈ ಕಾರಣಕ್ಕಾಗಿಯೇ ಈಗ ಎಡಪಕ್ಷಗಳು ಮತ್ತು ವಿಸಿಕೆ ಪಕ್ಷ ಈ 3 ಪಕ್ಷಗಳು ಕೂಡ ಟಿವಿಕೆ ಪಕ್ಷವನ್ನು ಬೆಂಬಲಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿವೆ ಮತ್ತು ಈ ಮೈತ್ರಿಕೂಟವನ್ನು ಕೂಡ ಸೇರ್ಪಡೆ ಆಗ್ತಾ ಇವೆ. ಮುಖ್ಯವಾಗಿ ಈಗ ಟಿವಿಕೆ ಪಕ್ಷದ ವಿಜಯ್ ಅವರು ಪ್ರಾರಂಭದಲ್ಲಿ ನಮ್ಮೊಂದಿಗೆ ಸರಿಯಾಗಿ ಮಾತುಕತೆ ನಡೆಸಲಿಲ್ಲ, ಖುದ್ದಾಗಿ ಭೇಟಿ ಆಗಲಿಲ್ಲ, ಇಲ್ವೇ ಫೋನ್ ಮೂಲಕ ಬೆಂಬಲವನ್ನು ಕೇಳಲಿಲ್ಲ, ವಾಟ್ಸಪ್ನಲ್ಲಿ ಬೆಂಬಲವನ್ನು ಕೇಳಿದ್ರು. ಜೊತೆಗೆ ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿತ್ತು. DMK ಮೈತ್ರಿಕೂಟದಲ್ಲಿ ಇರಬೇಕಾ ಬೇಡವಾ ಅಥವಾ ಅದರಿಂದ ಹೊರಗಡೆ ಬರಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗಿತ್ತು. ಈ ಕಾರಣಕ್ಕಾಗಿಯೇ ಈ 3 ಪಕ್ಷಗಳ ಬೆಂಬಲವನ್ನು ಪ್ರಾರಂಭದಲ್ಲೇ ಕೊಟ್ಟಿರಲಿಲ್ಲ ಅಂತೇಳಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ DMK ಮತ್ತು ADMK ಪಕ್ಷಗಳು ಕೂಡ ಒಂದಾಗುವಂತಹ ಸುಳಿವನ್ನು ಕೊಟ್ಟಿವೆ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ನಡೆಸ್ತಾ ಇವೆ. ಅದಕ್ಕೆ ಪರ್ಯಾಯವಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಈಗ ಟಿವಿಕೆ ಪಕ್ಷದ ನೇತೃತ್ವದಲ್ಲೇ ಕಾಂಗ್ರೆಸ್ ಕೂಡ ಸೇರ್ಕೊಂಡೇ ಒಂದು ಜಾತ್ಯತೀತ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಈಗ ವಿಸಿಕೆ ಮತ್ತು ಎಡಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿವೆ. ಎಡಪಕ್ಷಗಳು ಕೂಡ ಮೊನ್ನೆನೇ ಹೇಳಿದ್ವು, ತಮಿಳುನಾಡಿನ ರಾಜಕಾರಣದ ಲಾಭವನ್ನು ಬಿಜೆಪಿ ಪಕ್ಷ ಪಡ್ಕೊಳ್ಳದಂತೆ ತಡೆಯುವಂಥದ್ದು ನಮ್ಮ ಉದ್ದೇಶ ಅಂತೇಳಿ. ಆ ಕಾರಣಕ್ಕಾಗಿಯೇ ಈಗ ಎಡಪಕ್ಷಗಳು ಕೂಡ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಬಿಜೆಪಿ ಪರೋಕ್ಷವಾಗಾದರೂ ಸರಿನೇ ಪಡ್ಕೊಳ್ಳೋದನ್ನು ತಡೆಯುವಂಥ ಉದ್ದೇಶದಿಂದಲೇ ಈಗ ಟಿವಿಕೆ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಒಳಗೊಂಡಂಥ ಮೈತ್ರಿಕೂಟದ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿವೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.